ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೈಟ್ ಏನು ಗುರು ಮ್ಯಾಚ್ ನಡೆದಿದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ T20 ಮ್ಯಾಚ್. ಅದ್ರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಅವರ ಶತಕ ಅಂತೂ ಅದ್ದೂರಿಯಾಗಿತ್ತು. ಅದ್ರಲ್ಲೂ ಅಲ್ಲದೆ ನಿನ್ನೆ ಅಭಿಷೇಕ್ ಶರ್ಮಾ ಮುಟ್ಟಿದೆಲ್ಲ ಚಿನ್ನ ಗುರು. ಬಾಲಿಂಗ್ ಅಲ್ಲಿ ಬಂದ್ರು, ಬಾಲಿಂಗ್ ಅಲ್ಲಿ 2 ವಿಕೆಟ್, ಒಂದೇ ಓವರ್ ಅಲ್ಲಿ 2 ವಿಕೆಟ್. ಅದಾದ ನಂತರ ಬ್ಯಾಟಿಂಗ್ ಅಂತೂ ಚಿಂದಿ ಚಿತ್ರಣ. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಅವರ ಬ್ಯಾಟಿಂಗ್ ಇಂದ ಹಿಂಗೆ ಒಂದು ಬಿಗ್ ಇನ್ನಿಂಗ್ಸ್ ಬರುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ ಈ ಇನ್ನಿಂಗ್ಸ್ ಅಲ್ಲಿ ಅಭಿಷೇಕ್ ಶರ್ಮನವರಿಂದ ಈ ತರ ಇನ್ನಿಂಗ್ಸ್ ಬರುತ್ತೆ ಅಂತ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಪಕ್ಕ 200+ ರನ್ ಹೋಗುತ್ತೆ ಅಂತ. ಆದ್ರೆ 240+ ರನ್ ಹೋಗುತ್ತೆ ಅಂತ ಅದ್ರಂತೂ ಗೊತ್ತಿರಲಿಲ್ಲ. ಏನಾದ್ರೂ ಅಭಿಷೇಕ್ ಶರ್ಮಾ ಲಾಸ್ಟ್ ಇನ್ನೇ 2 ಓವರ್ ಇದ್ದಿದ್ರೆ ಪಕ್ಕ 280 ತಪ್ಪರೆ 270 ಅಷ್ಟೊತ್ತಿಗೆ ಹೋಯ್ತಿತ್ತು ಸ್ಕೋರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಅವರು ಔಟ್ ಆಗಿದ ನಂತರ ಒಂದು ಸ್ವಲ್ಪ 247ಗೆ ಸ್ಕೋರ್ ನಿಂತ್ಕತ್ತು. ಅದ್ರಲ್ಲೂ ಅಲ್ಲದೆ ಬಿಗ್ ಇನ್ನಿಂಗ್ಸ್ ಗುರು. ಅದ್ರಲ್ಲೂ ಅಲ್ಲದೆ ಯುವರಾಜ್ ಸಿಂಗ್ ಗರಡಿಯಲ್ಲಿ ಪಳಗಿರೋಂತ ಈ ಅಭಿಷೇಕ್ ಶರ್ಮನಿಂದ ಬಂದಂತ ಇನ್ನಿಂಗ್ಸ್ ಅಂತೂ ಅದ್ದೂರಿಯಾಗಿತ್ತು. ಯಾವುದೇ ರೀತಿ ಮಿಸ್ ಇಲ್ಲದೆ ಇರೋಂತ ಶಾಟ್ ನ ನೋಡ್ಲೇ ಇಲ್ಲ. ಹೊಡಿತಾರ ಒಂದೊಂದು ಶಾಟ್ ಪರ್ಫೆಕ್ಟ್ ಶಾಟ್ಗಳು. ಅದ್ರಲ್ಲೂ ಅಲ್ಲದೆ ಅವ್ರು ಹೊಡೆದಿರೋದು 13 ಸಿಕ್ಸ್ ಅಲ್ಲಿ ಯಾವುದೇ ರೀತಿ ಮಿಸ್ ಆಗಿ, ಯಾವುದೇ ರೀತಿ ಎಡ್ಜು ಪರ್ಜಾಗಿ ಯಾವುದೇ ರೀತಿ ಸಿಕ್ಸ್ಗಳು ಹೋಗಿಲ್ಲ. ಅವ್ರು ಹೊಡೆದಿರೋಂತ 13 ಸಿಕ್ಸ್ಗಳು ಪರ್ಫೆಕ್ಟ್ ಶಾಟ್ಗಳು. ನೋಡ್ತಾ ಇದ್ರೆ ಅದ್ದೂರಿ ಅನಿಸ್ತಾ ಇತ್ತು, ಏನ್ ಕುಣಿಬೇಕು ಅಂತ ಅನಿಸ್ತಿತ್ತು. ಮ್ಯಾಚ್ ಅಂತೂ ಅದ್ದೂರಿಯಾಗಿತ್ತು. ಅದ್ರಲ್ಲೂ ಅಲ್ಲದೆ ಆರ್ಚರ್ಗೆ ನುಗ್ಗಿ ಹೊಡಿತಾ ಇರೋದು ಗುರು. ಅದ್ರಲ್ಲೂ ಅಲ್ಲದೆ 140+ ಬರ್ತಾ ಇರೋದು ಸ್ಪೀಡ್ ಬಾಲು. ಅವ್ರಿಗೆ ನುಗ್ಗಿ ಹೊಡಿತವ್ರಂದ್ರೆ ಪಕ್ಕ ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿರ್ಬೇಡ ಅಭಿಷೇಕ್ ಶರ್ಮನಿಂದ. ಅದ್ರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಒಬ್ರೆ 135 ಹೊಡೆದಿದ್ದು 54 ಬಾಲ್ಗೆ ಹೊಡೆದಿದ್ದು ಬಿಗ್ ಇನ್ನಿಂಗ್ಸ್. ಇನ್ಯಾವುದೇ ರೀತಿ ನಮ್ಮ ಇಂಡಿಯಾದಲ್ಲಿ ಅಭಿಷೇಕ್ ಶರ್ಮಾಗೆ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನೀಡಿದ್ದು ಅಂದ್ರೆ ಅದು ಶಿವಮ್ ದುಬೆ. 30+ ರನ್ ಹೊಡ್ಕೊಟ್ರು. ಇನ್ನು ಎಲ್ಲಾ ಪ್ಲೇಯರ್ಗಳು ಬೇಗ ಬಂದು ಔಟ್ ಆದ್ರು. ಅದಾದ ನಂತರ ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಸ್ಟಾರ್ಟ್ ಆಗಿಟ್ನೆ ಮೂಮೆಂಟಮ್ ನ ಕ್ರಿಯೇಟ್ ಮಾಡಿದೆ ಸಂಜು ಸ್ಯಾಮ್ಸನ್. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಈ ಸೀರೀಸ್ T20 ಮ್ಯಾಚ್ ಅಲ್ಲಿ ಹೊಡೆದು ಔಟ್ ಆಗಿರೋದೆಲ್ಲ ಸಿಮಿಲರ್ ಡೆಲಿವರಿ. ಎಲ್ಲ ಫುಲ್ ಶಾಟ್. ಅವ್ರು ಯಾವ ಪ್ಲೇಸ್ ಹೊಡಿಬೇಕು ಅನ್ಕೊಂಡಿರ್ತಾರೋ ಅದೇ ಪ್ಲೇಸ್, ಆದ್ರೆ ಪರ್ಫೆಕ್ಟ್ ಶಾಟ್ ಹೊಡೆಯಲ್ಲ, ಎಲ್ಲ ಹಂಗೆ ಔಟ್ ಆಗಿರೋದು. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಅಷ್ಟೇ ಈ ಸೀರೀಸ್ ಅಲ್ಲಂತೂ ಪಕ್ಕ ಫ್ಲಾಫ್. ಅವರು ಅದೇ ರೀತಿ ಔಟ್ ಆಗಿರೋದು 5 ಸೀರೀಸ್ ಅಲ್ಲೂ. ಆದ್ರೆ ತಿಲಕ್ ವರ್ಮಾ ಅನ್ಫಾರ್ಚುನೇಟ್ ಆಗಿ ಔಟ್ ಆಗಿದ್ದು. ಅವರು ಒಂದು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇದ್ರು. ಅದಾದ ನಂತರ ಸ್ಲೋ ಬಾಲ್ ಹಿಂದಕ್ಕೆ ಹೊಡೆಯಕ್ ಹೋಗ್ತಾರೆ, ಆದ್ರೆ ಬೇಗ ಬಂದು ಕೈಗೆ ಹೊಡ್ಕೊಂಡು ಹೋಗುತ್ತೆ. ಏನಾದ್ರೂ ಅದು ಬ್ಯಾಟಿಗೆ ಎಡ್ಜ್ ಆಗಿರೋ ಪಕ್ಕ 4 ಹೋಯ್ತಿತ್ತು. ಅದಾದ ನಂತರ ಶಿವಮ್ ದುಬೆ 30+. ಇನ್ಯಾವುದೇ ರೀತಿ ಪ್ಲೇಯರ್ಗಳು ನಿಂತಿ ಆಡುವಂತ ಯೋಚನೆ ಮಾಡ್ಲಿಲ್ಲ. ಬಂದವರೆಲ್ಲ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ರು ಹೊರತು ಯಾವುದೇ ರೀತಿ ಅಭಿಷೇಕ್ ಶರ್ಮಂಗೆ ಬ್ಯಾಟಿಂಗ್ ಕೊಡಕ್ಕೆ ಟ್ರೈ ಮಾಡ್ತಾ ಇರ್ಲಿಲ್ಲ. ಅದ್ರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗು 12 ಓವರ್ ಗಂಟ ಬೆಂಕಿಯಾಗಿ ಆಡಿದ್ರು. 12 ಓವರ್ ಗಂಟ ಸ್ಕೋರ್ ಅಂತೂ ಏನ್ ಕಿತ್ಕ ಹೋಯ್ತಿತ್ತು ಅಂದ್ರೆ ಪವರ್ ಪ್ಲೇಲಿ ಅಷ್ಟು ರನ್ 199 ರನ್ ಬಂದಿದ್ದು 100 ಪವರ್ ಪ್ಲೇಲಿ. ಅದ್ದೂರಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದೆ 100 ದಾಟಿಸ್ತಾರೆ ಪವರ್ ಪ್ಲೇಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಆಡ್ತಾ ಇರೋದ್ರಿಂದ ಅಂತ ಅನ್ಕೊಂಡೆ. ಆದ್ರೆ 100 ದಾಟ್ಲಿಲ್ಲ. ಅದಾದ ನಂತರ ಇನ್ನೂ ಅನ್ಕೊಂಡೆ ಏನಾದ್ರು 300+ ಹೊಡೆದು ಬಿಡ್ತಾರ ಈ ಮ್ಯಾಚ್ ಅಲ್ಲಿ, ಏನಾದ್ರು ರೆಕಾರ್ಡ್ ಅಲರ್ಟ್ ಮಾಡ್ತಾರ ಅಂತ ಅನ್ಕೊಂಡೆ. ಆದ್ರೂ ಇವರ ಬ್ಯಾಟಿಂಗ್ ಇಂದ ಬಂದಂತಹ ಶತಕ, ಅದ್ರಲ್ಲೂ ಅಲ್ಲದೆ ಇಂಡಿಯನ್ ಫಾಸ್ಟೆಸ್ಟ್ 100 ಇವರ ಬ್ಯಾಟಿಂಗ್ ಇಂದ ಬಂದಿದ್ದು. ಅದ್ರಲ್ಲೂ ಅಲ್ಲದೆ ಇವ್ರ ಬ್ಯಾಟಿಂಗ್ ಇಂದ ನಾನು ಬೇಗನೆ ಎಕ್ಸ್ಪೆಕ್ಟ್ ಮಾಡಿದೆ. ಅಂದ್ರೆ 32 ಬಾಲ್ಗೆ 100 ಹೊಡಿತಾರೆ ಅಂತ ಅನ್ಕೊಂಡ್ರೆ 27 ಬಾಲ್ ಆದ ನಂತರ ಅವ್ರಿಗೆ ಕರೆಕ್ಟ್ ಆಗಿ ಬ್ಯಾಟಿಂಗ್ ಸಿಗ್ಲಿಲ್ಲ. ಅದಾದ ನಂತರ ಅವ್ರು ಆಡಿದ್ದೆ 6 ಬಾಲ್, 34 ಬಾಲ್, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 4 ಹೋಯ್ತು. ಅದಾದ ನಂತರ 2 ಸಿಂಗಲ್ ಇದ್ ಮಾಡಿದ್ರು. ಏನಾದ್ರೂ ಅವಾಗ್ಲೇ ಕರೆಕ್ಟ್ ಆಗಿ ಶಾರ್ಟ್ ಕ್ಲಿಯರ್ ಆಗಿದ್ರೆ ಪಕ್ಕ ಅವರು ಬೇಗನೆ 100 ಮಾಡ್ತಿದ್ರು. ಆದ್ರೂ ರೋಹಿತ್ ಶರ್ಮಾ ಅವರ ದಾಖಲೆನ ಮುರಿಯಕ್ಕಾಗಿಲ್ಲ. ಅವರು 35 ಬಾಲ್ಗೆ ಶತಕ ಹೊಡೆದಿದ್ರು. ಹಾಗೆ ಅಭಿಷೇಕ್ ಶರ್ಮಾ ಅವರು 37 ಬಾಲ್ಗೆ ಶತಕ ಹೊಡೆದ್ರು. ಆದ್ರೆ ಅದೊಂದು ಸ್ವಲ್ಪ ಬೇಜಾರಾಯ್ತು. ಅವ್ರಿನ್ನ ಬೇಗ ಶತಕ ಹೊಡೆದಿದ್ರಂತೂ ಅದ್ದೂರಿಗೆ ಕಾಣಿಸ್ತಾ ಇದ್ರು. ಅದ್ರಲ್ಲೂ ಅಲ್ಲದೆ ಬೇಗನೆ ಹೊಡಿತಾರೆ ಅಂತ ಅನ್ಕೊಂಡೆ, ಆದ್ರೆ ಬೇಗ ಅವರ ಶತಕ ಬರ್ಲಿಲ್ಲ. 37 ಬಾಲ್ಗೆ ಬತ್ತು. ಅದ್ರಲ್ಲೂ ಅಂತೂ ಬೆಂಕಿ ಗುರು ಬ್ಯಾಟಿಂಗ್. ಅದಾದ ನಂತರ ಅವ್ರಿಗೆ 12 ಓವರ್ ಇಂದ 16 ಓವರ್ ಗಂಟ ಬ್ಯಾಟಿಂಗ್ಗೆ ಸಿಗ್ಲಿಲ್ಲ. ಅದೇ ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಯ್ತು. ಆ 4 ಓವರ್ ಅಲ್ಲಿ ಏನಾದ್ರು ಅಭಿಷೇಕ್ ಶರ್ಮಂಗೆ ಓವರ್ ಸಿಕ್ಕಿದ್ರೆ ಅವರು ಬ್ಯಾಟಿಂಗ್ ಆಡೋದಕ್ಕೆ ಪಕ್ಕಾ ಸ್ಕೋರ್ ಇನ್ನ ಹೈಯೆಸ್ಟ್ ಹೋಯ್ತಿತ್ತು. ಆದ್ರೆ ಅವ್ರಿಗೆ
ಬ್ಯಾಟಿಂಗ್ ಕೊಡಕ್ಕೆ ಇದ್ ಮಾಡ್ಲಿ. ಆ 4 ಓವರಲ್ಲೇ ನಮ್ಮ ಇಂಡಿಯನ್ ಬೇಗ ವಿಕೆಟ್ ನ ಕಳ್ಕೊಂಡಿದ್ದು. ಏನಾದ್ರೂ ಅಭಿಷೇಕ್ ಶರ್ಮಂಗೆ ಬ್ಯಾಟಿಂಗ್ ಅವ್ರು ಬಂದು ಇವ್ರಿಗೆ ಸ್ಟ್ರೈಟ್ ರೊಟೇಷನ್ ಮಾಡ್ಕೊಟ್ಟಿದ್ರೆ ಪಕ್ಕ ಸ್ಕೋರ್ ಹೋಯ್ತಿತ್ತು. ಅದಾದ ನಂತರ ಅವ್ರಿಗೆ 17ನೇ ಓವರ್ ನಂತರ ಬ್ಯಾಟಿಂಗ್ ಸಿಕ್ತು. ಅದ್ದೂರಿಯಾಗಿ 2 ಓವರ್ ಇದ್ದಂಗೆ ಔಟ್ ಆಯ್ತಾರೆ. ಅದಾದ ನಂತರ ಇಂಡಿಯಾ 247ಗೆ ಟಾರ್ಗೆಟ್ ನ ಕೊಡ್ತಾರೆ. ನಾನ್ ಅನ್ಕೊಂಡಿದ್ದೆ ಪಕ್ಕ ಇಂಗ್ಲೆಂಡ್ ಅಲ್ಲಿ ಅದ್ದೂರಿ ಬ್ಯಾಟಿಂಗ್ ಲೈನ್ ಅಪ್ ಇರೋದು, ಪಕ್ಕ ಇವರಿಂದ ಒಂದು ಇನ್ನಿಂಗ್ಸ್ ಅಂತೂ ಬಂದೇ ಬರುತ್ತೆ. ಪಕ್ಕ ಈ ಮ್ಯಾಚ್ ನ ಫೈಟ್ ಕೊಡ್ತಾರೆ. ಒಂದು ಸ್ವಲ್ಪ ಇದನ್ನೇ ಮೂಮೆಂಟಮ್ ನ ಇಟ್ಕೊಂಡು ODI ಸೀರೀಸ್ಗೆ ಹೋಯ್ತಾರೆ ಅಂತ ಅನ್ಕೊಂಡ್ರೆ ಅವ್ರು 97 ರನ್ಗೆ ಆಲ್ ಔಟ್ ಆಗೋರು. ಅದ್ರಲ್ಲೂ ಅಲ್ಲದೆ ಹೊಡಿತದ್ದು ಫ್ಲಿಪ್ ಶಾಟ್ ಒಬ್ರೆ ಅವರೇ ಹೊಡೆಯೋ ಮೂಮೆಂಟಮ್ ನ ಕ್ರಿಯೇಟ್ ಮಾಡಿದ್ರು. ಅದಾದ ನಂತರ ಮೊಹಮ್ಮದ್ ಶಮಿಗೆ ಬೆಂಡೆಕೆಟರು ಡಕ್ಔಟ್ ಆಯ್ತಾರೆ ಕ್ಯಾಚ್ ಕೊಟ್ಟಿ. ಅದಾದ ನಂತರ ಸ್ಪಿನ್ನಿಂಗ್ ಸ್ಟಾರ್ಟ್ ಆಯ್ತು. ಎಲ್ಲ ಸ್ಟ್ರಗಲ್ ಎಲ್ಲ ಸ್ಪಿನ್ನರ್ಸ್ಗಳಿಗೆ ಹಂಗೆ ಉದ್ರೋದ್ರು ಅತ್ತಾಗಿ 97 ಬಾಲ್ಗೆ ವಿಕೆಟ್ ಉದ್ರೋಯ್ತಾಗಿ. ನಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಂಗ್ಲೆಂಡ್ ಇಂದ ಈ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಆದ್ರೂ ಇಂಗ್ಲೆಂಡ್ ಅವರು ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಸ್ಟ್ರಗಲ್ ಮಾಡಿದಂತೂ ನೋಡ್ಬಿಟ್ಟು, ಆದ್ರೆ ಅವರ ಇಂದನೂ ಒಂದು ಕಾಂಪಿಟೇಷನ್ ಬಂದಿದ್ರೆ ಮ್ಯಾಚ್ ಅಂತೂ ಇನ್ನ ಥ್ರಿಲ್ಲಿಂಗ್ ಆಗೇ ಇತ್ತು. ಯಾವಾಗ 4 ವಿಕೆಟ್ಗಳು ಉದ್ರೋದು, ಅದಾದ ನಂತರ 4 ವಿಕೆಟ್ ಗಿಂತ ಮುಂಚೆ ಜೋಸ್ ಬಟ್ಲರ್ ಟಪಾರ್ ಅಂದವ್ರು, ಅವಾಗ್ಲೇ ಅನ್ಕೊಂಡೆ ಇನ್ನು ಯಾವುದೇ ರೀತಿ ಪ್ಲೇಯರ್ಸ್ ಗಳು ಬಂದು ನಿಂತಾಡೋ ಅಂತ ಕೆಪಾಸಿಟಿ ಇರೋಂತ ಪ್ಲೇಯರ್ಗಳೇ ಎಲ್ಲ ಬಿಡಿ. ಏನೋ ಒಂದಾಯ್ತು, ಇಂಡಿಯಾ ಒಟ್ನ ಸೀರೀಸ್ ವಿನ್ ಆಗಿದೆ ಆಲ್ರೆಡಿ. ಅದಕ್ಕೆ ಈ ಮ್ಯಾಚ್ ಅಲ್ಲಿ ಈ ತರ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿದ್ದು. ಅದ್ರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಅವರು ಈ ಮ್ಯಾಚ್ ಅಲ್ಲಿ ಮಾಡಿದಂತ ದಾಖಲೆ, ಒಂದೇ ಇನ್ನಿಂಗ್ಸ್ ಅಲ್ಲಿ 13 ಸಿಕ್ಸ್ ಹೊಡೆದಿದ್ದು. ಅದ್ರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಅವರು ಈ ಮ್ಯಾಚ್ ಅಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ 50 ಮಾಡಿದ್ದು. ಇಂಡಿಯಾದ ಪರವಾಗಿ 17 ಬಾಲ್ಗೆ 50 ಮಾಡಿದ್ದು. ಅದಾದ ನಂತರ ನಡೆದಿದ್ದೆ ಮ್ಯಾಜಿಕ್. ಏನು ಬಾಲ್ಗಳು, ಶಾಟ್ಗಳು, ಅಪ್ಪಪ್ಪ ನೋಡ್ತಾ ಇದ್ರೆ ಒಂದ್ಸಲ ಹೈಲೈಟ್ಸ್ ಹಾಕೊಂಡು ನೋಡ್ಬೇಕು. ಮ್ಯಾಚು ಅದ್ದೂರಾಗಿರ್ತು ಸ್ಕೋರ್ ಅಂತೂ. ಅದಾದ ನಂತರ ಇಂಡಿಯಾದ ಹೈಯೆಸ್ಟ್ ರನ್ ಅಂದ್ರೆ T20 ಹೈಯೆಸ್ಟ್ ರನ್ ಅಂದ್ರೆ ಅಭಿಷೇಕ್ ಶರ್ಮಾದು 134. ಅದಕ್ಕೂ ಮುಂಚೆ ಶುಮನ್ ಗಿಲ್ ಅವ್ರದಿತ್ತು. ಅದಾದ ನಂತರ ರೋಹಿತ್ ಶರ್ಮಾ, ಅದಾದ ನಂತರ ವಿರಾಟ್ ಕೊಹ್ಲಿ ಅವ್ರದ್ದು. ಅದಾದ ನಂತರ ಈ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಅವ್ರದ್ದು ಅಪ್ಪ ಬ್ಯಾಟಿಂಗ್ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಗುರು. ಹೇಳ್ತಾ ಹೋದ್ರೆ ವಿಡಿಯೋ ಇನ್ನ ಲೆಂತ್ ಆಗಿ ಹೋಯ್ತಾ ಇರ್ತದೆ. ಆದ್ರೆ ಏನು ಮಾಡಕ್ ಆಗಲ್ಲ, ಒಂದು ಮೂಮೆಂಟಮ್ ಅಂತೂ ಕ್ರಿಯೇಟ್ ಆಗಿತ್ತು. ಇವಾಗ ನೆಕ್ಸ್ಟ್ ನಡೀತಾ ಇರೋದು ODI ಸೀರೀಸ್. ಆಲ್ರೆಡಿ ODI ಸೀರೀಸ್ಗೆ ನಿನ್ನೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಮನ್ ಗಿಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಎಲ್ಲರೂ ಸಹ ಬಂದು ಸೇರಿದ್ದಾರೆ. ಇವತ್ತು ಅಲ್ಲ ನಾಳೆ ಅನ್ಸುತ್ತೆ, ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ ನ ಶುರು ಮಾಡ್ತಾರೆ. ನೋಡೋಣ 6ನೇ ತಾರೀಕು ಮೊದಲನೇ ODI ಸೀರೀಸ್ ಚಾಂಪಿಯನ್ ಟ್ರೋಫಿಗೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆದಂಗೆ ಆಗುತ್ತೆ. 3 ODI ಮ್ಯಾಚ್ ಇರೋದು. ನೋಡೋಣ ಅದ್ರಲ್ಲಿ ನಮ್ಮ ಇಂಡಿಯಾ ಯಾವ ತರ ಡಾಮಿನೇಟ್ ಮಾಡ್ತಾರೆ ಮತ್ತೆ ಇಂಗ್ಲೆಂಡ್ ಮೇಲೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.